ಬೆಂಗಳೂರು ಬಾಂಬ್ ಬ್ಲಾಸ್ಟ್ನ ಹಿಂದೆ ಐಸಿಸ್ ಉಗ್ರ ಸಂಘಟನೆಯ ನಂಟು ಕರಿನೆರಳು ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಪ್ಲಾಸ್ಟಿಕ್ ಕವರ್ನಲ್ಲಿ 2 ಕಂಟೈನರ್ ಅನ್ನ ಶಂಕಿತ ಮಾಡಿದ್ದ ಅನ್ನುವಂತಹ ವಿಚಾರ. ಬ್ಯಾಗ್ ಒಳಗಡೆಯೇ 2 ಕಂಟೈನರ್ ಇತ್ತು, ಟಿಫಿನ್ ಬಾಕ್ಸ್ ಅಲ್ಲ. 2 ಕಂಟೈನರ್ ಅನ್ನ ಇಲ್ಲಿ ಬಳಕೆ ಮಾಡಲಾಗಿತ್ತು. ಒಂದಾದ ಬಳಿಕ ಇನ್ನೊಂದು ಸ್ಫೋಟವಾಗುವಂತೆ ಟೈಮ್ ಅನ್ನ ಸೆಟ್ ಮಾಡಲಾಗಿತ್ತು. ಬೆಂಗಳೂರು ರಾಮೇಶ್ವರಂ ಕೆಫೆಯಲ್ಲಿ ಹಾಗಾದ್ರೆ ಐಸಿಸ್ ನ ನಂಟಿದ್ಯಾ ಅನ್ನುವಂತಹ ಪ್ರಶ್ನೆ ನಿಮಗೆ ನೆನಪಿರಬಹುದು. ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ನಲ್ಲೂ ಕೂಡ ಐಸಿಸ್ ನ ಕರಿನೆರಳೆ ಇದ್ದಿತ್ತು. 2014ರ ಚರ್ಚ್ ಸ್ಟ್ರೀಟ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಐಸಿಸ್ ನ ನಂಟೆ ಇದ್ದಿದ್ದು. ಕಪ್ಪು ಕಲರ್ ಬ್ಯಾಗ್ ನಲ್ಲಿ 2 ಕಂಟೈನರ್ ಅನ್ನ ಶಂಕಿತ ಇಟ್ಟಿದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ಫೋಟದಿಂದ ಸಂಪೂರ್ಣವಾಗಿ ಮೇಲ್ಚಾವಣಿ ಚದುರಿತ್ತು. ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಅನ್ನ ಕಾಸ್ ಮಾಡಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಸುತ್ತಮುತ್ತ ಆ ಮೇಲ್ಚಾವಣಿ ಚದುರದ ಕಾರಣ ಕಡಿಮೆ ಪ್ರಮಾಣದಲ್ಲಿ ಅಪಾಯ ನಡೆದಿದೆ. ಇಲ್ಲಾಂದ್ರೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗದಂತಹ ಡ್ಯಾಮೇಜ್ ಆಗ್ತಾ ಇತ್ತು. ಶಂಕಿತ ಹೊರ ನಡೆದ 1 ಗಂಟೆಯ ಅವಧಿಯಲ್ಲಿ ಸ್ಫೋಟ ಆಗಿದೆ. 2047ಕ್ಕೆ ಭಾರತವನ್ನ ಇಸ್ಲಾಂ ರಾಷ್ಟ್ರವಾಗಿ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ವಿಶ್ವದ ಕ್ರೂರ ಸಂಘಟನೆ ಆಗಿರುವಂತಹ ಮತಾಂಧ ಸಂಘಟನೆ ಆಗಿರುವಂತಹ ಐಸಿಸ್ ಹೊಂದಿದೆ. ಅದಕ್ಕಾಗಿ ವಿಧ್ವಂಸಕ ಕೃತ್ಯಕ್ಕೆ ಪದೇ ಪದೇ ಐಸಿಸ್ ಮುಂದಾಗ್ತಾನೆ ಇದೆ. ನಿಮಗೆ ನೆನಪಿರಬಹುದು, ಐಸಿಸ್ ಇಂಡಿಯಾದಲ್ಲಿ ಐಸಿಸ್ ಕುರಾಸಿನ್ ಅನ್ನುವಂತಹ ಒಂದು ಸ್ಲೀಪರ್ ಸೆಲ್ ಅನ್ನೇ ಹೊಂದಿದೆ. ಈ ಸ್ಲೀಪರ್ ಸೆಲ್ ನ ಮೂಲಕ ಯುವಕರನ್ನ ಉಗ್ರರನ್ನಾಗಿ ರಾಡಿಕಲೈಸ್ ಮಾಡುವಂತಹ ಸ್ಲೀಪರ್ ಸೆಲ್ ನ ಬಗ್ಗೆ ನಾವು ಆಗಾಗ ಓದ್ತಾ ಇರ್ತೀವಿ. ಅಲ್ ಹಿಂದ್ ಅನ್ನುವಂತಹ ಬುಕ್ ಅನ್ನ ಕೂಡ ಅವ್ರು ರಿಲೀಸ್ ಮಾಡ್ತಾ ಇರ್ತಾರೆ. ವೆಬ್ಸೈಟ್ ನ ಮೂಲಕ ಡೀಟೇಲ್ಸ್ ಕೊಡ್ತಾರೆ. ಮುರಳಿ ಬಹಳ ಸೀರಿಯಸ್ ಆಗಿರುವಂತಹ ಒಂದು ಲೀಡ್ ಇದು. ಐಸಿಸ್ ನ ನಂಟಿನ ಬಗ್ಗೆ ಏನೇನ್ ಮಾಹಿತಿ ಲಭ್ಯ ಆಗ್ತಾ ಇದೆ, ಹಾಗೆ ಈ ಹಿಂದೆ ಈ ಐಸಿಸ್ ಜೊತೆಗೆ ನಂಟು ಇದ್ದಿದ್ದಕ್ಕೋಸ್ಕರ ಪರಪ್ಪನ ಅಗ್ರಹಾರದಲ್ಲಿ ಕೂಡ ತುಂಬಾ ಜನ ಉಗ್ರರಿದ್ದಾರೆ. ಅವರನ್ನ ಕೂಡ ವಿಚಾರಣೆಗೆ ಹಾಗಾದ್ರೆ ಒಳಪಡಿಸಿದ್ದಾರೆ ಆಲ್ರೆಡಿ, ಅಥವಾ ಇನ್ನಷ್ಟೇ ಒಳಪಡಿಸಬೇಕಾಗಿದೆಯಾ? ಖಂಡಿತವಾಗಿಯೂ ಮಮತಾ, ಯಾಕೆಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಮತ್ತು ಅಲ್ಲಿ ಘಟನೆ ನಡೆದಂಥ ಸ್ಥಳದಲ್ಲಿ ಪರಿಶೀಲನೆ ಮಾಡಿದಂಥವ್ರಿಗೆ ಎಲ್ಲರಿಗೂ ಕೂಡ ಸಿಕ್ಕಿರುವಂಥದ್ದು ಒಂದು ಮಾಹಿತಿ. ಇದೊಂದು ಐಸಿಸ್ನ ಮಾದರಿಯನ್ನು ಇಟ್ಟುಕೊಂಡು ಈ ರೀತಿಯ ಬ್ಲಾಸ್ಟನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದರೆ ಮಮತಾ, ಈಗಾಗಲೇ ಸಾಕಷ್ಟು ಪ್ರಕರಣಗಳಲ್ಲಿ ಇಲ್ಲಿ ನೋಡಿದ್ದೀವಿ. ಸಾಕಷ್ಟು ಪ್ರಕರಣಗಳಲ್ಲೂ ಕೂಡ ಬೇರೆ ಬೇರೆ ಅಲ್ ಹಿಂದ್ ಇರ್ಬೋದು, ಜೊತೆಗೆ ಅಲ್ ಖೈದಾ ಇರ್ಬೋದು, ಎಲ್ಲ ಸಂಘಟನೆಗಳು ಏನು ಬ್ಲಾಸ್ಟನ್ನು ಮಾಡೋ ರೀತಿಯ ಮಾದರಿಗಳು ಬೇರೆ ಬೇರೆ ರೀತಿ ಇರ್ತವೆ. ಜೊತೆಗೆ ಚರ್ಚ್ಸ್ಟ್ರೀಟ್ನಲ್ಲಾದಂಥ ಏನು ಮಾದರಿ ಏನಿತ್ತು ಅದರಲ್ಲಿ PVC ಪೈಪ್ನ ಒಳಗಡೆ ಏನೋ ಬಾಂಬನ್ನು ಇಟ್ಟು ಅದನ್ನು ಸ್ಫೋಟ ಮಾಡಿ ಒಬ್ಬರು ತಮಿಳುನಾಡು ಮೂಲದ ಭವಾನಿ ಎಂಬವರು ಆಗ 2014 ಡಿಸೆಂಬರ್ 28ರಂದು ಸಾವನ್ನಪ್ಪಿದ್ರು. ಅದಾದ ಬಳಿಕ ಯಾವುದೇ ರೀತಿಯ ಘಟನೆಗಳು ನಡೆದಿರಲಿಲ್ಲ. ಅಂದರೆ ಮಂಗಳೂರಿನಲ್ಲಿ ಕೂಡ ಆ ರೀತಿ ಮಾಡ್ಲಿಕ್ಕೆ ಹೋಗಿ ಫೇಲ್ಯೂರ್ ಆಗಿದ್ದಂಥದ್ದು ಗೊತ್ತಿರುವಂಥದ್ದು. ಯಾಕಂದರೆ ಶಾರಿಕಾ ಹೋಗೋ ಸಂದರ್ಭದಲ್ಲೇ ಏನು ಆಟೋದಲ್ಲೇ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದ ನಂತರ ಅಲ್ಲಿ ಯಾವುದೇ ರೀತಿಯ ಅವಘಡಗಳು ಕೂಡ ಸಂಭವಿಸಲ್ಲ. ಈಗ ನಡೆದಿರುವಂಥ ಘಟನಾವಳಿ ಏನಿತ್ತು, ಘಟನಾವಳಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಯಾವುದೇ ರೀತಿಯ ಟಿಫನ್ ಬಾಕ್ಸ್ಗಳನ್ನು ಆತ ಬಳಸಿಲ್ಲ ಅನ್ನೋದು ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಲೆದರ್ ಮತ್ತು ಒಂದು ಗಟ್ಟಿಯಾದಂಥ ಒಂದು ಪ್ಲಾಸ್ಟಿಕ್ ಕವರ್ಗಳೇನಿತ್ತು, ಪ್ಲಾಸ್ಟಿಕ್ ಕವರ್ಗಳಲ್ಲಿ 2 ಕಂಟೈನರ್ಗಳನ್ನು ಮಾಡಿದ್ದಾನೆ. 2 ಕಂಟೈನರ್ಗಳನ್ನ ಮಾಡಿ ಸಂಪೂರ್ಣವಾಗಿ ಸುತ್ತು ಬ್ಯಾಗ್ನ ಒಳಗಡೆನೆ ಇಟ್ಟಿದ್ದಾನೆ. ಅಂದರೆ ಒಂದು ಬ್ಲಾಸ್ಟ್ ಆದ ಬಳಿಕ ಅದರ ತೀವ್ರತೆಯಿಂದ ಮತ್ತೊಂದು ಬ್ಲಾಸ್ಟ್ ಆಗಬೇಕು ಅಂತೇಳಿ ಆತ ಕಂಟೈನರ್ನ ತಯಾರು ಮಾಡಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ CCTV ದೃಶ್ಯಾವಳಿಗಳಲ್ಲಿ ಗೊತ್ತಾಗುತ್ತೆ. 12 ಗಂಟೆ 55 ನಿಮಿಷ 12 ಸೆಕೆಂಡ್ಗೆ ಒಂದು ಬ್ಲಾಸ್ಟ್ ಆದರೆ 12 ಗಂಟೆ 55 ನಿಮಿಷ 14 ಸೆಕೆಂಡ್ಗೆ, ಅಂದರೆ 10 ಸೆಕೆಂಡ್ಗಳ ಅಂತರದಲ್ಲೇ 2 ಬ್ಲಾಸ್ಟ್ಗಳಾಗುವಂಥದ್ದು. 2 ಕಂಟೈನರ್ಗಳು ಬ್ಲಾಸ್ಟ್ ಆಗಿ ಅಲ್ಲಿ ಸ್ಫೋಟದ ತೀವ್ರತೆ ದೊಡ್ಡ ಪ್ರಮಾಣದಲ್ಲಿತ್ತು. ಅಂದರೆ ಮಮತಾ, ಅದು ಬ್ಯಾಗನ್ನು ಆತ ಹ್ಯಾಂಡ್ ವಾಶ್ ಮಾಡುವಂಥ ಜಾಗದಲ್ಲಿ ಇಟ್ಟಿರ್ತಾನೆ. ಆ ಕಂಟೈನರ್ಗಳು ಕೂಡ ಪೂರ್ತಿ ಮೇಗಡೆಗೆ ಈ ರೀತಿಯಲ್ಲಿ ಚಿಮ್ಮಿರುವಂಥದ್ದು. ಮೇಲ್ಚಾವಣಿಗೆ ಹೊಡೆದ ಕಾರಣ ಅದರಲ್ಲಿದ್ದಂಥ ಬಾಲ್ಸ್ಗಳಿರ್ಬೋದು, ನಟ್ಗಳಿರ್ಬೋದು, ಅವು ಕೂಡ ಸುತ್ತಮುತ್ತಕ್ಕೆ ಚೆದರಿಲ್ಲ. ಯಾಕೆಂದರೆ ಬ್ಯಾಗ್ನ ಜಿಪ್ಪು ಓಪನ್ ಆಗುತ್ತೆ. ಜಿಪ್ಪು ಓಪನ್ ಆಗಿ ಮೇಗಡೆಗೆ ಚೆದರಂಥದ್ದು. ಚೆದರ ಬಳಿಕ ಅದು ಮೇಲ್ಚಾವಣಿಗೆ ಹೊಡೆದಿದೆ. ಆ ನಟ್ಟು ಬೋಲ್ಟ್ಗಳೇನಿತ್ತು ಅವೆಲ್ಲ ಕೂಡ ಅಲ್ಲಿದ್ದಂಥವ್ರಿಗೆ ಏನಾದರೂ ಹೊಡೆದಿದ್ರೆ ಇನ್ನೂ ಕೂಡ ದೊಡ್ಡ ಮಟ್ಟದ ಸಾವು ನೋವು ಸಂಭವಿಸಂಥ ಸಾಧ್ಯತೆಗಳಿತ್ತು ಅಂತೇಳಿ ಅಲ್ಲಿ ತನಿಖೆಯನ್ನು ಮಾಡಿದಂಥ ತನಿಖಾಧಿಕಾರಿಗಳು ಕೂಡ ಹೇಳಿರುವಂಥದ್ದು. ಜೊತೆಗೆ ಮಮತಾ, ಇನ್ನೊಂದು ಮತಾಂಧ ಒಂದು ಸಂಘಟನೆ ಇದರ
ಇದರ ಹಿಂದೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ತಾ ಇರೋಂಥದ್ದು. 2047ಕ್ಕೆ ಭಾರತವನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡ್ತೀನಿ ಅಂತೇಳಿ ಏನು ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಈ ರೀತಿಯಲ್ಲಿ ರ್ಯಾಡಿಕಲೈಸ್ ಮಾಡ್ತಾ ಇರುವಂತ ಒಂದು ಸಂಘಟನೆಯಿಂದ ISIS ಸಂಘಟನೆ ಇದ್ರ ಹಿಂದೆ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಗಳು ಈಗ ಸದ್ಯಕ್ಕೆ ಸಿಗ್ತಾ ಇದಾವೆ. ಜೊತೆಗೆ ನೀವು ಹೇಳಿದಂತೆ ಇದರಿಂದ ಪ್ರೇರಿತರಾಗಿ ಇದರಿಂದ ಟ್ರಯಲ್ ಬ್ಲಾಸ್ಟ್ ಮಾಡ್ಲಿಕ್ಕೆ ಹೋಗಿ ಅದಾದ ನಂತರ ಒಂದು ಕುಕ್ಕರ್ ಬ್ಲಾಸ್ಟ್ ಮಾಡಿ ಜೈಲಿಗೆ ಸೇರಿದಂತವ್ರು ಅವ್ರನ್ನೆಲ್ಲರೂ ಕೂಡ ಇವತ್ತು ಮಾಹಿತಿಗಳನ್ನ ಕೇಳುವಂಥದ್ದು, ವಿಚಾರಣೆಗಳಿಗೆ ಮುಂದುವರಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.